ಆಗಲೇ ರಾತ್ರಿ 12 ಆಯಿತು. ಮಗು ನರಳುತ್ತಾ ಇದೆ. ಬರೆಯೋಣ ಅಂದ್ರೆ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಚಂದ್ರು, ನಿನ್ನ ಭಾಗಕ್ಕೆ ಭೀಮರಾಯನೇ ಅವನಾಗ ಬಿಟ್ಟ ಕೊಡೋ. ಭೀಮರಾಯನೇ ಅವನಾಗ ಬಿಟ್ಟ. ಇನ್ನು ನಿನ್ನನ್ನು ನಾನು ಹೇಗೆ ಬದುಕಿಸಲಿ ಚಂದ್ರು, ಹೇಗೆ ಬದುಕಿಸಲಿ? ಇಲ್ಲ ಇಲ್ಲ, ನಿನ್ನನ್ನು ಬದುಕಿಸಲು ನನ್ನ ಕೈಯಿಂದ ಖಂಡಿತ ಸಾಧ್ಯ ಇಲ್ಲ ಚಂದ್ರು. ಈ ಕಾಯಿಲೆ ನಿನ್ನನ್ನ ಬಿಟ್ಟು ಹೋಗೋದಿಲ್ಲ ಚಂದ್ರು, ಬಿಟ್ಟು ಹೋಗೋದಿಲ್ಲ. ಚಂದ್ರು, ನೀನು ಈ ರೀತಿ ಕಾಯಿಲೆಯಲ್ಲಿ ನರಳೋದನ್ನ ನಾನು ನೋಡ್ತಾರೆ ಕಣೋ, ನೋಡ್ತಾರೆ. ಚಂದ್ರು, ನಿನಗೆ ಚಿರಶಾಂತಿ ಔಷಧಿ ಕೊಡಬೇಕಂತ ನಾನು ನಿರ್ಧಾರ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಮನಸ್ಸು ಕಲ್ಲಾಗಿದೆ, ನನ್ನ ಹೃದಯ ಕಬ್ಬಿಣವಾಗಿದೆ. ನಾನೀಗ ಮನುಷ್ಯ ಅಲ್ಲ, ನಾನೀಗ ಮನುಷ್ಯ ಅಲ್ಲ, ಕಾಟುಕನಾಗಿ ಬಿಟ್ಟಿದ್ದೀನಿ. ತಾಯಿ ಪಕ್ಕದಲ್ಲಿ ಮಗು ನರಳುತ್ತಾನೆ. ಈಗಲೇ ಎತ್ಕೊಂಡು ಬಾವಿಗೆ ಹಾಕ್ಬಿಟ್ರೆ ಹೌದೌದು, ಯಾರಿಗೂ ಗೊತ್ತಾಗೋದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಹೇಗೆ ನನ್ನ ಕೈಯಾರೆ ಕೊಲ್ಲಲಿ ನನ್ನ ಮಗನ, ಹೇಗೆ ಕೊಲ್ಲಲಿ? ಎಂತ ಕರುಳು ತತ್ತರಿಸಿದೆ. ನನ್ನ ಹೇಗೆ ನನ್ನ ಕೈಯಾರೆ ಕೊಲ್ಲಲಿ, ಹೇಗೆ ಕೊಲ್ಲಲಿ? ನೀನು ಹೇಗೆ ಕೊಲ್ಲಲಿ ಅಂತ ಕೂತ್ರೆ ಆಗೋಲ್ಲ. ನಿನಗೆ ಆ ಮಗು ಉಳಿಸಿಕೊಳ್ಳೋ ಯೋಗ್ಯತೆಯೂ ಇಲ್ಲ. ನೀನೇ ಬೀದಿ ಭಿಕಾರಿ ಆಗಬೇಕಾದ್ರೆ ಮತ್ತೆ ನಿನ್ನ ಯಾರು ಕೇಳ್ತಾರೆ? ನೀನು ಸಾಧಾರಣ ಲೇಖಕನಲ್ಲ, ನೀನು ದೊಡ್ಡ ಸಾಹಿತಿ. ಇನ್ನು ನಿನ್ನ ಬರವಣಿಗೆಯಿಂದ ದೇಶದಲ್ಲಿ ಮಾತ್ರ ಬದಲಾವಣೆ ಆಗಬೇಕು. ನೀನು ನಿನ್ನ ಲೇಖನ ಮುಂದುವರಿಸಲು ಬೇಕಾದದ್ದು ಶಾಂತಿ, ಶಾಂತಿ. ನಿಶ್ಚಿಂತೆ ಮೂಡಿದ ಹೊರತು ನೀನು ಉತ್ತಮ ಸಾಹಿತಿ ಆಗಲಾರೆ. ಹೋಗು ಹೋಗು, ಆ ಮಗುನ ಬಾವಿಗೆ ಹಾಕ್ಬಿಡು. ಹೋಗು. ನಿಲ್ಲು. ನೀನು ಏನ್ ಮಾಡ್ಬೇಕು ಅಂತ ಇದೀಯಾ? ನಿನ್ನ ತೊಂದರೆಗೆ ಏನು ಒಡೆಯಲು ಹಸುಗುತ್ತನ್ನ ಬಲಿ ಕೊಡ್ತೀಯಾ? ನೀನು ಹೇಳಿ, ನೀನು ಗಂಡಸಲ್ಲ, ಹೇಳಿ. ಒಂದು ಮಗುನ ಉಳಿಸಿಕೊಳ್ಳದ ಅಂತ ಹೇಳಿ. ಮುಂದೆ ಆ ಮಗು ನಿನಗಿಂತಲೂ ಉತ್ತಮ ಸಾಹಿತ್ಯ ಆಗುವುದು. ಆ ಮಗುವಿನ ಮಾತ್ರ ನೀನು ಕೈ ಬಿಡಬೇಡ. ಹೋಗಿದ್ದೆ ಹೋಗಿದ್ದೆ. ನೀನು ಹೇಳಿ ಅಡಿ ಇಟ್ಟ ಹೆಜ್ಜೆ ಹಿಂತೆಗೆಯುವ ಮಹಾ ಹೇಳಿ. ಕಂಡವರಲ್ಲಿ ಜೀತ ಮಾಡಿ ಆ ಮಗುವನ್ನು ಉಳಿಸಲು ನಿನ್ನಿಂದ ಖಂಡಿತ ಸಾಧ್ಯವಿಲ್ಲ. ನೀನಿನ್ನು ಉತ್ತಮನ ಲೇಖಕನಾಗಬೇಕು. ನಿನ್ನ ವ್ಯಾಮೋಹವನ್ನ ಬಿಡಬೇಕು.
10 ಜನಕ್ಕೆ ಒಳ್ಳೆಯದಾಗುವುದಾದರೆ ಒಬ್ಬರ ಪ್ರಾಣ ಹೋದರೂ ಚಿಂತೆ ಇಲ್ಲ. ಮೋಹವನ ಬಿಡು ಬಿಡು. ಚಕ್ರಾಧಿಪತಿಯಾದ ಸಿದ್ಧಾರ್ಥ ಹೆಂಡತಿ ಮಕ್ಕಳನ್ನು ತೊರೆದು ಬುದ್ಧನಾದ. ನಿನ್ನ ಮನಃಶಾಂತಿಗೆ ಈ ಜೀವನ ಜಂಜಾಟ ತಪ್ಪಬೇಕು. ನಡಿ ನಡಿ, ತಡ ಮಾಡಬೇಡ. ನಿನ್ನ ಕಾರ್ಯ ಪೂರೈಸು. ನಡಿ ನಡಿ, ಬಾವಿಗೆ ಹಾಕ್ಬಿಡು, ಬಾವಿಗೆ ಹಾಕ್ಬಿಡು, ಹಾಕು. ನಿಲ್ಲು. ನೀನು ಮಗುವನ್ನು ಕೊಂದರೆ ಕೊನೆ ಪಾತ್ರ ಆಗ್ತೀಯ. ನಾಳೆ ಪೊಲೀಸ್ನವರು ನಿನ್ನ ಜೈಲಿಗೆ ಕಳಿಸ್ತಾರೆ. ನಾಳೆಯಿಂದ ಲೋಕ ನಿನ್ನ ಲೇಖಕ ಅನ್ನೋದಿಲ್ಲ. ಕೊನೆ ಪಾತ್ರ ಆಗುತ್ತೆ. ಯೋಚಿಸು, ಸರಿಯಾಗಿ ಯೋಚಿಸು, ಸರಿಯಾಗಿ ಯೋಚನೆ ಮಾಡು. ಲೋಕ ಏನೇ ಅನ್ನಲಿ ನಿನ್ನ ಯಾರು ಕಾಪಾಡೋದಿಲ್ಲ. ಅನ್ನೋರು ಬಂದು ಕೈ ಹಿಡಿಯೋದಿಲ್ಲ. ನಿನ್ನ ನೋವು ನೀನೇ ನುಗ್ಗಬೇಕು. ನಿನ್ನ ಮಗು ಖಂಡಿತ ಬದುಕಲ್ಲ. ದಿನ ಅದು ಕೊರಗಿ ಕೊರಗಿ ಸಾಯ್ತಾ ಇದೆ. ಅದನ್ನ ಬಾವಿಗೆ ಹಾಕೋದ್ರಿಂದ ನಿನಗೂ ಶಾಂತಿ, ಮಗುವಿಗೂ ಚಿರಶಾಂತಿ. ಯೋಚಿಸ್ಬೇಡ, ತಡ ಮಾಡಬೇಡ. ನಡಿ ನಡಿ, ಬಾವಿಗೆ ಹಾಕ್ಬಿಡು, ಬಾವಿಗೆ ಹಾಕ್ಬಿಡು, ಬಾವಿಗೆ ಹಾಕ್ಬಿಡು. ನುಗ್ಗಿದೆ ನಿನ್ನ ಬಡತನ ಭೂತ, ಕಂಡರೆಯದ ಹಸು ಕಂದ. ನುಗ್ಗಿದೆ ಬಡತನ ಭೂತ, ನುಗ್ಗಿದೆ ಬಡತನ ಭೂತ, ಅವ ಜನ್ಮದ ಪಾಪ. ಯಾವ ಜನ್ಮದ ಪಾಪ ಬಂದನಿದೆ ಈ ಶಾಪ. ಆಹುತಿ ಪಡೆಯಿದೆ, ಆಹುತಿ ಪಡೆಯಿದೆ, ಆಹುತಿ ಪಡೆಯಿದೆ, ಆಹುತಿ ಪಡೆಯಿದೆ, ಆಹುತಿ ಪಡೆಯಿದೆ, ಆಹುತಿ ಪಡೆಯಿದೆ.
ಆಗ್ತಾ ಇಲ್ಲ. ನೀನು ನೋಡಿದ್ಯಾ? ಚಂದ್ರು ಚಂದ್ರು ಇದ್ದಾನೆ ಲಕ್ಷ್ಮಿ. ಚಂದ್ರು ಇದ್ದಾನೆ. ಚಂದ್ರು ಇದ್ದಾನೆ. ಅವನು ಚಿರಶಾಂತಿ ಇದ್ದಾನೆ. ಅವನು ಶಾಂತಿ ಲಕ್ಷ್ಮಿ ಅವನು ಕಷ್ಟ, ಅವನು ನರಳಾಟ, ಅವನು ಕಿರುಚಾಟ ನೋಡೋಕ್ಕಾಗದೆ ನಾನೇ ಏನ್ರಿ ಏನ್ ಹೇಳ್ತಾ ಇದ್ದೀರಾ? ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಕಿರ್ಚಾಟ ನೋಡಕ್ಕಾಗದೆ ಎಲ್ಲ ಹೋದ? ಎಲ್ಲ ಹೋದ? ಅವನು ಕಿರುಚಾಟ, ಅವನು ನರಳಾಟ ನೋಡೋಕ್ಕಾಗದೆ ನಾನೇ ಬಾವಿಗಾಗ್ಬಿಟ್ಟೆ ಲಕ್ಷ್ಮಿ, ಬಾವಿಗಾಗ್ಬಿಟ್ಟೆ. ಯಾಕೆ ಇಂಥ ಕೆಲಸ ಮಾಡಿ? ನೀವು ಆ ಮಗು ಗೊತ್ತಿಲ್ಲ, ನೀವು ಆ ಮಗಿನ ತಂದೆ ಅಲ್ಲ, ನೀವು ಆ ಮಗಿನ ತಂದೆ ಅಲ್ಲ, ನೀವು ಆ ಮಗಿನ ತಂದೆ ಅದಕ್ಕೆ ಬಾವಿಗೆ, ನನ್ನ ಮಗುವಿನ ಬಾವಿಗೆ ಎಸಿತೀರಾ? ಏನಿದು ಘೋರ ತಾಪ, ಯಾವ ಕವಿ ಬರೆದನೋ ಈ ಬರಹ, ಯಾವ ಶಿಲ್ಪಿ ಕೆತ್ತಿದನೋ ಈ ಕಥೆಯನ್ನ, ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರಾನ, ಎಷ್ಟು ವರ್ಣಿಸಬೇಕು ಅವನ ಗುಣಗಾನವ, ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರಾನ. ಜೀವನ ನಾಟಕ ರಂಗಭೂಮಿಯ ರಚಿಸಿ ನಿಂತವನ, ತನ್ನ ತೃಪ್ತಿಗೆ ಘಟನೆಗಳನ್ನ ತಂದು ನಗುವವನ, ಜೀವನ ನಾಟಕ ರಂಗಭೂಮಿಯ ರಚಿಸಿ ನಿಂತವನ, ತನ್ನ ತೃಪ್ತಿಗೆ ಘಟನೆಗಳನ್ನ ತಂದು ನಗುವವನ, ಯಾವ ಶಿಲ್ಪಿ ಕೆತ್ತಿದನೋ ಈ ಲೋಕದ ಚಿತ್ರಾನ, ಈ ಲೋಕದ ಚಿತ್ರಾನ, ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರಾನ, ಎಷ್ಟು ವರ್ಣಿಸಬೇಕು ಅವನ ಗುಣಗಾನವ, ಎಷ್ಟು ವರ್ಣಿಸಬೇಕು ಅವನ ಗುಣಗಾನವ. ಕೊಲೆ ಮಾಡಿಬಿಟ್ಟೆ ನನ್ನ ಕೈಯಾರೆ ಕೊಲೆ ಮಾಡಿಬಿಟ್ಟೆ. ಇಲ್ಲ, ನಾನು ಕೊಲೆ ಮಾಡಲಿಲ್ಲ. ನನ್ನ ಕಂದನಿಗೆ ಚಿರಶಾಂತಿ ದೊರಕಿಸಿದೆ. ಕಾಯಿಲೆಯಲ್ಲಿ ನರಳಿ ಸಾಯ್ತಾ ಇದ್ದ. ಈಗ ಅವನು ಸತ್ತು ಬದುಕಿದ.
ನಾನು ಲೇಖಕ ಅಲ್ಲ, ಕೊಲೆಗಾರ, ಕೊಲೆಗಡುಗ, ಕೊಲೆಗಾರನಾಗಬೇಕಿದೆ. ಪೊಲೀಸರು ನನ್ನನ್ನು ಹುಡುಕ್ತಾ ಇದ್ದಾರೆ. ಈಗಲೇ ಹೋಗಿ ಪೊಲೀಸ್ಗೆ ಶರಣಾಗನಾಗ್ತಾಗಲೇ ಬೇಡ ಬೇಡ. ಆಮೇಲೆ ನನ್ನ ಹೆಂಡತಿ ಮಕ್ಕಳ ಗತಿ ಯಾರು ಹೆಂಡತಿ, ಯಾರು ಮಕ್ಕಳು, ಮಕ್ಕಳೆಲ್ಲ ಕೀಳ್ಪಡ್ಬಿಟ್ಟು ಬಂಗಾರದಂತ ಚಂದ್ರನ ನಾನೇ ನನ್ನ ಕೈಯಾರೆ